ನಮಸ್ಕಾರ. ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಸಂಘ ಬಿಫೋರ್ ಇಂಡಿಪೆಂಡೆನ್ಸ್, ಪ್ರೀ ಇಂಡಿಪೆಂಡೆನ್ಸಲ್ಲಿ ತುಂಬ ಬಲಿಷ್ಠವಾದಂಥ ಕೆಲವು ಪ್ರದೇಶಗಳಲ್ಲಿ ಸಿಂಧು ಬಲೂಚಿಸ್ತಾನಲ್ಲಿ ಹೇಗಿತ್ತೋ ಹಾಗೆ ಪಶ್ಚಿಮ ಬಂಗಾಳದಲ್ಲೂ ಸಹ ಸಂಘ ಪ್ರಬಲವಾದ ಒಂದು ಕ್ಷೇತ್ರದಲ್ಲಿತ್ತು. ಹಾಗೆ ವಿಚಾರಗಳಲ್ಲಿ ಬಂದಂಥದ್ದು ಡೈರೆಕ್ಟ್ ಆ್ಯಕ್ಷನ್ ಡೇ. ಇದು ನಾವು ಕೇಳಿದ್ವಿ. ಹೇಗಿದ್ದರೂ ಮುಸ್ಲಿಂ ಲೀಗ್ನ ಒಂದು ಇದಾದಾಗ ಡೈರೆಕ್ಟ್ ಆ್ಯಕ್ಷನ್ ಡೇ ಒಂದು ಕರೆ ಕೊಡ್ತು. ಈ ಕರೆ ಕೊಟ್ಟಿದ್ದ ಪರಿಣಾಮ ಏನಾಯಿತು ಅಂದರೆ, ಅನೇಕ ಊರುಗಳಲ್ಲಿ ಮುಸಲ್ಮಾನರು ನೇರವಾಗಿ ದಾಳಿ ಮಾಡಿ ಹಿಂದೂಗಳನ್ನು ಓಡಿಸಿ ಅತ್ಯಾಚಾರ ಆಗಿ ಕಲ್ಕತ್ತಾದಲ್ಲಿ ನಮ್ಗೆ ಗೊತ್ತಿರೋ 40,000ಕ್ಕೂ ಹೆಚ್ಚು ಜನ ಮೃತಪಟ್ಟರು ಮತ್ತು ಅನೇಕ ಮಹಿಳೆಯರ ಮಾನಾಪರಣಗಳನ್ನು ಆಗಿದ್ದ ಕಥೆಗಳನ್ನು ನಾವು ಕೇಳಿದ್ದೀವಿ. ಆದರೆ ನಮ್ಗೆ ಗೊತ್ತಿರೋ ಒಂದಷ್ಟು ಪಾಸಿಟಿವ್ ವಿಚಾರಗಳೇನು ಅಂದರೆ, ಕಲ್ಕತ್ತಾದಿಂದ 20 ಕಿಲೋಮೀಟ್ರ್ ಊರು, ಆ ಊರು ಬ್ಯಾರಕ್ಪುರ್ ಅಂತ ಒಂದು ಊರಿನಲ್ಲಿ ಯಾವುದೇ ಮುಸ್ಲಿಂನ ಗೂಂಡಗಳ ವರ್ತನೆ ನಡೆಯಲೇ ಇಲ್ಲ. ಮುಸ್ಲಿಂ ಕುಟುಂಬಗಳು ಇದ್ದರು, ಆದರೂ ಆ ಘಟನೆಗಳು ನಡೀಲೇ ಇಲ್ಲ. ಕಾರಣ ಏನು ಗೊತ್ತಾ? ಅಲ್ಲಿ ಅತಿ ಹೆಚ್ಚು ಸಂಘದ ಸ್ವಯಂ ಸೇವಕರಿದ್ದರು. ಹಾಗಾಗಿ ಅವ್ರಿಗೆ ಹೆದರ್ಕೊಂಡು ಆ ಊರಿನ ಮೇಲೆ ದಾಳಿ ಮಾಡಲಿಕ್ಕೆ ಮುಸ್ಲಿಂ ಲೀಗ್ನ ಗೂಂಡಗಳು ಬರಲೇ ಇಲ್ಲ. ಇದು ಒಂದು ಘಟನೆ. ಆದರೆ ಅಲ್ಲಿ ನಡೆಯುತ್ತಿದ್ದಂಥ ಹಿಂದೂ ಕಾರ್ಯಕರ್ತರ ಅನೇಕ ಸಂಘಟನೆಗಳ ಒಂದು ಬೈಠಕ್ಗಾಗಲಿ ಅಥವಾ ಸಭೆಗಳಿಗಾಗಲಿ ರಕ್ಷಕರಾಗಿ ಬರ್ತಾ ಇದ್ದಿದ್ದೇ ಸಂಘದ ಸ್ವಯಂ ಸೇವಕರು. ಇದನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರೊಮ್ಮೆ ಹೇಳ್ತಾರೆ. 1947 ಮಾರ್ಚ್ ತಿಂಗಳಲ್ಲಿ ಒಂದು ಸಭೆಯನ್ನು ಕರೆದಿರ್ತಾರೆ. ಅಲ್ಲೇ ಸಂಘದ ಕಾರ್ಯಾಲಯದಲ್ಲಿ ಇರುವಂಥ ಒಂದು ಸಭೆ ಇರುತ್ತೆ. ಅದೇ ಪ್ರಮಾಣದ ಒಂದಷ್ಟು ದೂರದಲ್ಲಿ ಒಂದು ದೊಡ್ಡ ಸಭೆ ನಡೀತಾ ಇರುತ್ತೆ. ಅಂದರೆ ಹಿಂದೂ ಸಭೆಯ ಒಂದು ನಡೀತಾ ಇರುತ್ತೆ. ಸಂಘದ ಕಾರ್ಯಕರ್ತರೆಲ್ಲ ಈ ಬೈಠಕ್ಗೆ ಕಾರ್ಯಾಲಯದಲ್ಲಿ ಸೇರಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಈ ಬೈಠಕ್ ತೊಗೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಅವರಿಗೆ ತುರ್ತಾಗಿ ಒಂದು ವಿಚಾರ ಸಿಗುತ್ತೆ. ಏನು ಅಂದರೆ, ಆ ನಡೀತಾ ಇರೋ ಸಭೆಯಲ್ಲಿ ಈ ಥರ ಮುಸ್ಲಿಂ ಲೀಗ್ನ ಗೂಂಡಗಳು ಅಟ್ಯಾಕ್ ಮಾಡಿದ್ದಾರೆ, ಹಾಗಾಗಿ ಒಂದಷ್ಟು ಜನ ಕಾರ್ಯಕರ್ತರು ಬರಬೇಕು ಅಂತ. ಆವಾಗ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಬೈಠಕ್ನಲ್ಲಿದ್ದಂಥ ಕಾರ್ಯಕರ್ತರಿಗೆ ಒಂದು 40 ಜನ ಕಾರ್ಯಕರ್ತರು, ಬನ್ನಿ ನಾವೆಲ್ಲರೂ ಹೋಗೋಣ, ಈ ಥರ ಸಭೆ ನಡೀತಾ ಇದೆ ಅಂತ. ಆವಾಗ 40ರಿಂದ 50 ಜನ ಕಾರ್ಯಕರ್ತರು, ಸ್ವಯಂ ಸೇವಕರು ಎಲ್ಲ ಹೋಗಿ ಅಲ್ಲಿ ನಡೆದಂಥ ಮುಸ್ಲಿಂ ಗೂಂಡಗಳನ್ನು ಓಡಿಸಿ ರಕ್ಷಣೆಯಾಗಿ ನಿಂತ್ಕೊಂಡು ಸಭೆ ಪೂರ್ತಿ ಮುಗಿಯೋ ತನಕ ರಕ್ಷಣೆಯನ್ನು ಮಾಡಿದ್ದೆ ಇದೇ ಸಂಘದ ಸ್ವಯಂ ಸೇವಕರು. ಹೀಗೆ ಸಂಘದ ಸ್ವಯಂ ಸೇವಕರನ್ನು ನಾವು ತುಂಬ ಯಾವ ರೀತಿ ಗಲಾಟೆ ಮಾಡೋದಿಲ್ಲ ಅಂತ ಹೇಗಿರ್ತೀವೋ ಅದೇ ರೀತಿ ಗಲಾಟೆ ನಡೀತಾ ಇರಬೇಕಾದ್ರೆ ಹೋಗಿ ರಕ್ಷಣೆಯನ್ನು ಕೊಟ್ಟು ಶಾಂತಿ ಕಾಪಾಡೋದ್ರಲ್ಲಿ ಇಂಥ ಅನೇಕ ನೂರಾರು ಘಟನೆಗಳನ್ನು ನಾವು ಸ್ವತಂತ್ರ ಪೂರ್ವ ನಾವು ವಿಚಾರಗಳನ್ನು ಮತ್ತು ಘಟನೆಗಳನ್ನು ನಾವು ನೋಡ್ಬೋದು. ಈ ಥರ ಅನೇಕ ಉದಾಹರಣೆಗಳು ಮುಂದಿನ ದಿವಸ ತಿಳ್ಕೊಂಬೋಣ. ಸದ್ಯಕ್ಕಿಷ್ಟಿರಲಿ. ನಮಸ್ಕಾರ.